ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. 10 ನಿಮಿಷ ಹರಿನಾಮದ ಬಗ್ಗೆ ಬಂದಿದ್ದಾರೆ. ಇವರು ಎಲ್ಲ ಹೊಸಬ್ರೇ ಪ್ರಭು ಇವತ್ತು. ನಾವು ಯಾಕೆ ಭಗವಂತನ ನಾಮವನ್ನೇ ಸ್ಮರಿಸಬೇಕು ಮೋಕ್ಷಕ್ಕೋಸ್ಕರ ಅಂತ ಪ್ರಶ್ನೆ ಅಲ್ಲ ನಮ್ಮಲ್ಲೇ. ಯಾಕೆ ಕಲಿಯುಗದಲ್ಲಿ ಹರಿನಾಮಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ, ಮುಕ್ತಿಯನ್ನು ಪಡೆಯುವುದು. ಹರೇ ರಾಮ ಹರೇ ರಾಮ ಹರೇ ರಾಮೈವ ಕೇವಲ ಹಲವು ನಾಸ್ತಿವ 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 ಕೇಳಬೇಕು. ಇದು ಬೃಹನ್ನಾರತಿಯ ಪುರಾಣದಲ್ಲಿ ಹರಿನಾಮದ ಬಗ್ಗೆ ಹೇಳಿದರು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ರೆ ಮೋಕ್ಷ ಅಂದ್ರೆ ಮೋಕ್ಷ ಅಂದ್ರೆ ಏನು? ಮುಕ್ತಿ, ಮೋಕ್ಷವನ್ನ ಪಡೆಯೋದು. ಎಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ. ಮೋಕ್ಷ ಪ್ರಭು ಜಯನ್ ಪ್ರಭು ಮೋಕ್ಷ ಅಂತ ಹೇಳಿದ್ರೆ ಈ 4 ಪುರುಷಾರ್ಥ ಒಂದು ಸೀಟ್ ಇದೆ. ಕಾರ್ತಿಕ್ ಪ್ರಭು ಪ್ರತಿಯೊಬ್ಬ ಜೀವಿಯೂ ಸಹ ಒಂದು ಸೀಟ್ ಇದೆ. ನಿಮ್ಮ ಕರೆ ಸಿಟಿಗೆ ಧರ್ಮವನ್ನ ಮಾಡಬೇಕು. ಸೀಟ್ ಇದೆ. ಆ ಧರ್ಮವನ್ನ ಮಾಡಿದ್ರೆ ಅದರ ಪುಣ್ಯದಿಂದ ನಮ್ಗೆ ಐಶ್ವರ್ಯ ಸಿಗ್ತದೆ. ಈ ಐಶ್ವರ್ಯದಿಂದ ನಾವೇನ್ ಮಾಡ್ತೀವಿ? ನಮ್ಮ ಎಲ್ಲ ಕಾಮನೆಗಳನ್ನ ಈಡೇರಿಸ್ಕೊಳ್ತೀವಿ. ಹೊಸ ಮನೆ, ಹೊಸ ಅದು ಏನೇ ಮನಸ್ಸಿನ ಕಾಮನೆಗಳು, ಅದನ್ನ ಕಾಮ ಅಂತ ಹೇಳಿದ್ರೆ ಇಂದ್ರಿಯ ಸುಖ ಧರ್ಮ ಅರ್ಥ ಮೂರಕ್ಕೆ ನಿಲ್ಬಾರ್ದು ನಾವು. ಅದಕ್ಕೆ ಹೇಳಕ್ಕೆ ಕೊನೆಯದು ಮೋಕ್ಷ, ಮುಕ್ತಿಯನ್ನ ಪಡೆಯಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಇದು 4ನೇ ಪುರುಷ. ಸೊ ಈ ಮೋಕ್ಷವನ್ನ ಹೇಗೆ ಪಡಿಬೇಕು ಅನ್ನೋದನ್ನ ಅದಕ್ಕೆ ಶಾಸ್ತ್ರದಲ್ಲಿ ಸತ್ಯಯುಗದಲ್ಲಿ 4 ಮಾರ್ಗಗಳನ್ನ ವೇದ ನಮಗೆ ಕೊಟ್ಟಿದೆ. ಅದಕ್ಕೆ ದಾಸರು ಹೇಳ್ತಾರೆ ಸತ್ಯಯುಗದಲ್ಲಿ ಜ್ಞಾನದಿಂದ ಸತ್ಯಯುಗದಲ್ಲಿ ಜ್ಞಾನದಿಂದ ಯಜ್ಞ ಯಾಗಾದಿ, ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳಿಂದ, ಪರಿಚರ್ಯಾಯ ದ್ವಾಪರ ಯುಗ ಅಂದ್ರೆ ದ್ವಾಪರ ಅಂದ್ರೆ ಅರ್ಚ ವಿಗ್ರಹದಿಂದ, ದ್ವಾಪರ ಯುಗದಲ್ಲಿ ಅರ್ಚ ವಿಗ್ರಹದಿಂದ, ಹರಿನಾಮ ಸಂಕೀರ್ತನೆಯಿಂದ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯಿಂದ ನಾವು ಮೋಕ್ಷವನ್ನ ಪಡೆಯಬಹುದು ಅಂತ ಶಾಸ್ತ್ರಗಳಲ್ಲಿ ನಮ್ಮೆಲ್ಲ ಸಂತ ಮಹಾತ್ಮರೆಲ್ಲ ಹೇಳ್ಬಿಟ್ರು. ಸತ್ಯಯುಗದಲ್ಲೆಲ್ಲ ಧ್ಯಾನ ಮಾಡ್ತಾ ಇದ್ರು, ಧ್ಯಾನದಿಂದ ಮೋಕ್ಷ ಪಡಿತಾ ಇದ್ರು. ಯಾಕೆಂದ್ರೆ ಆಗಿನ ಯುಗ ಧರ್ಮ. ಒಬ್ಬ ವ್ಯಕ್ತಿ ಮುಕ್ತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಕಾಲ ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು. ಯಾಕಂದ್ರೆ ಆಯುಸ್ಸು ಜಾಸ್ತಿ ಇತ್ತು, ತುಂಬಾ ವರ್ಷಗಳ ಕಾಲ ಧ್ಯಾನ ಮಾಡ್ತಾ ಇತ್ತು. ಸತ್ವಗುಣ ಇತ್ತು, ಸತ್ಯಯುಗದಲ್ಲಿ ಸತ್ವಗುಣ ಇದ್ರೆ ಮಾತ್ರ ಧ್ಯಾನ ಮಾಡಲು ಸಾಧ್ಯ, ಇಲ್ಲಂತ ಆಗುತ್ತೆ. 20,000 10,000 ವರ್ಷ, 20,000 1 ಲಕ್ಷ ವರ್ಷ ಆಯುಸ್ಸು ಸತ್ಯಯುಗದಲ್ಲಿ. ಅದಕ್ಕೆ 50,000 ವರ್ಷ ಸಂಸಾರದಲ್ಲಿ ಇಷ್ಟಿತ್ತು, 50,000 ವರ್ಷ ವಾನಪ್ರಸ್ಥ ತೆಗೆದುಕೊಂಡು ಅವರು ಧ್ಯಾನದಿಂದ ಧ್ಯಾನ ಮಾಡಿ ಮೋಕ್ಷವನ್ನು ಪಡಿತಾ ಇದ್ರು. ತ್ರೇತಾಯುಗ ಪ್ರಾರಂಭ ಆಯಿತು, ಧ್ಯಾನದಿಂದ ಕಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ 10,000 ವರ್ಷ ಆಯುಸ್ಸು ನಿಗದಿ ಮಾಡ್ತು, 10,000 ವರ್ಷ ಬದುಕ್ತಾ ಇದ್ರು. ಅದಕ್ಕೆ ಆಗ ವೇದ ಏನ್ ರೆಕಮೆಂಡ್ ಮಾಡ್ತು ಅಂತ ಹೇಳಿದ್ರೆ ಯಜ್ಞಗಳನ್ನ ಮಾಡ್ತಾ ಇದ್ರು. ಯಾಕೆ ಯಜ್ಞ ಅಂತ ಹೇಳಿದ್ರೆ ಆಗ ಸಮರ್ಥರಾದ ಬ್ರಾಹ್ಮಣರು ಇದ್ರು, ಋಷಿ ಮುನಿಗಳು. ಮಂತ್ರ ಅವ್ರು ಹೇಳಿದ್ರೆ ಆ ದೇವತೆ ಹಾಗೆ ಬರ್ತಿದ್ರು. ಆ ಯಜ್ಞ ಕುಂಡದಲ್ಲಿ ಪ್ರತ್ಯಕ್ಷ. ಈಗ ಇಂದ್ರಾಯ ಸ್ವಾಹ ಅಂತ ಏನಾದ್ರೂ ಆಗಿದ್ರೆ ಇಂದ್ರದೇವನೇ ಬಂದು ಆ ಅವಿಸ್ಸನ್ನ ಅಂದ್ರೆ ಇದನ್ನ ಕೊಡ್ತಿದ್ರಲ್ಲ ಅದನ್ನ ಸ್ವೀಕರಿಸ್ತಾರೆ. ಅಗ್ನಿ, ವಾಯು, ವರುಣ. ಹಾಗೆ ಭಗವಾನ್ ವಿಷ್ಣುಗೋಸ್ಕರ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ರು. ಆಗ ಭಗವಂತ ವಿಷ್ಣುವೇ ಸಾಕ್ಷಾತ್ ಪ್ರತ್ಯಕ್ಷನಾಗಿ ಆ ಯಜ್ಞದಲ್ಲಿ ಬರುವಂತಹ ಅಗ್ನಿ ಸ್ವೀಕರಿಸಿ ಅವರೆಲ್ಲರೂ ಮೋಕ್ಷವನ್ನ ಕೊಡ್ತಾ ಇದ್ರು. ಅದಕ್ಕೆ ಯಜ್ಞ ಯಾಗಾದಿಗಳಿಂದ ತ್ರೇತಾಯುಗದಲ್ಲಿ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಸಮರ್ಥರಾದ ಬ್ರಾಹ್ಮಣರು ಇದ್ರು. ಅವರು ಅಗ್ನಿನ ಒಪ್ಪಿಸ್ಬೇಕು ಅಂದ್ರೆ ಮ್ಯಾಚ್ ಬಾಕ್ಸ್ ಉಪಯೋಗಿಸ್ತಿರ್ಲಿಲ್ಲ. ಅವಾಗ ಮಂತ್ರ, ಅಗ್ನಿ ಮಂತ್ರಗಳನ್ನು ಹೇಳಿದ್ರೆ ಹಾಗೆ ಅಗ್ನಿ ಉತ್ಪತ್ತಿ ಆಗ್ತಿತ್ತು. ಆ ರೀತಿ ಬ್ರಾಹ್ಮಣರು ಯಾರಿದ್ದಾರೆ ಇವಾಗ ಅಲ್ವಾ? ಈಗ ಮ್ಯಾಚ್ ಬಾಕ್ಸ್ ಉಪಯೋಗಿಸಲ್ಲ, ಲೈಟರ್ ಉಪಯೋಗಿಸ್ತಾರೆ. ಸೊ ಅದಕ್ಕೆ ಬದಲಾಯಿತು. ನಂತರ ದ್ವಾಪರ ಯುಗ 50% ಧರ್ಮ, 50% ಅಧರ್ಮ. ಆಯುಷ್ ಎಷ್ಟಾಯ್ತು? 1,000 ವರ್ಷ. ಅರ್ಧ ಧರ್ಮ, ಅರ್ಧ ಇದು. ಸೊ ಆಗ ಯಜ್ಞ ಯಾಗಾದಿಗಳನ್ನು ಸಾಧ್ಯವಿಲ್ಲ. ಯಾಕೆಂದ್ರೆ ಬ್ರಾಹ್ಮಣರು ಸಹ ವೀಕ್ನೆಸ್ ಆಗ್ಬಿಟ್ಟು ಋಷಿ ಮುನಿಗಳೆಲ್ಲ
ಅದಕ್ಕೆ ಏನಾಯ್ತು, ವೇದ ಏನ್ ಹೇಳಿತು, ಇದು ದೇವಸ್ಥಾನದಲ್ಲಿ ಅರ್ಚವಿಗ್ರಹ ಅಂದ್ರೆ ದೇವಸ್ಥಾನಗಳನ್ನು ಕಟ್ಟಿ ಭಗವಂತನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಶಾಸ್ತ್ರೋಕ್ತವಾಗಿ ಆರಾಧನೆ ಮಾಡಬೇಕು, ಉತ್ಸವಗಳನ್ನು ಮಾಡಬೇಕು. ಈಗ ಬ್ರಹ್ಮೋತ್ಸವ, ಉತ್ಸವ, ಸತ್ಯಪ್ಪೋತ್ಸವ, ಕಲ್ಯಾಣೋತ್ಸವ, ಅಭಿಷೇಕ, ಈ ರೀತಿಯಾಗಿ ಭಗವಂತನನ್ನ ವಿಗ್ರಹ ರೂಪದಲ್ಲಿ ಅವನಿಗೆ ಸೇವೆಯನ್ನು ಮಾಡಿ ಆ ಸೇವೆಯಿಂದ ಮೋಕ್ಷವನ್ನು ಪಡಿತಾ ಇದ್ದಾರೆ ದ್ವಾಪರ ಯುಗದಲ್ಲಿ. ದ್ವಾಪರ ಯುಗ ಬಂತು, ಕಲಿಯುಗ ಬಂತು. 75% ಪಾಪ, 25% ಮಾತ್ರ ಪುಣ್ಯ. ಹೀಗೆ 25%, 10,000 ವರ್ಷ ಆದ್ಮೇಲೆ 100 ವರ್ಷ ಪಾಪ ಆಗ್ತದೆ. ಈಗ ಧ್ಯಾನ ಮಾಡೋಕ್ಕಾಗೋದಿಲ್ಲ, ಸಾಧ್ಯವೇ ಇಲ್ಲ. ಮನಸ್ಸು ಬಿಡ್ತದ, ಮನಸ್ಸು ಚಂಚಲ, ಧ್ಯಾನ ಮಾಡೋಕ್ಕೂ ಸಾಧ್ಯ ಇಲ್ಲ. ಈಗ ಮಾಡೋ ಧ್ಯಾನ ಇದೆಲ್ಲ ಸುಮ್ಮನೆ ಶೋ ಅಷ್ಟೇ, ಧ್ಯಾನ ಆಗಲ್ಲ. ಧ್ಯಾನಕ್ಕೆ ಕೂತ್ಕೊಂಡ್ರೆ 100 ವರ್ಷ, 200 ವರ್ಷ, 500 ವರ್ಷ ಎದಳ್ತಾನೆ ಇರಲಿಲ್ಲ, ಆ ರೀತಿ ಧ್ಯಾನ. ಆಗ ಈಗ ಆಯುಸ್ಸು ಇಲ್ಲ ನಮಗೆ. ಧ್ಯಾನ ಅಂತೂ ಸಾಧ್ಯವೇ ಇಲ್ಲ. ಏನೋ ಸ್ವಲ್ಪ ಮನಸ್ಸಿಗೆ ಒಂತಿರು ಪೀಸ್ ಸಿಗೋದು ಅಷ್ಟೇ. ಅದಕ್ಕೆ ಆದೂ ಧ್ಯಾನ ಅನ್ಸ್ಕೊಳ್ಳಲ್ಲ. ಸಮಾಧಿಗೆ ಹೋಗ್ಬೇಕು, ಪರಮಾತ್ಮ ನೋಡ್ಬೇಕು. ಧ್ಯಾನ ಆಗಲ್ಲ. ಯಜ್ಞಯಾಗಾದಿಗಳನ್ನ ಮಾಡಕ್ ಹೋದ್ರೆ ಯಜ್ಞಯಾಗಾದಿಗಳಲ್ಲಿ ಅಪಚಾರ ಜಾಸ್ತಿ ಆಗ್ತದೆ. ಶಾಸ್ತ್ರ ಹೇಳ್ತದೆ ವೇದದಲ್ಲಿ, ಯಜ್ಞವನ್ನ ಮಾಡಬೇಕಾದ್ರೆ ತುಪ್ಪವನ್ನು ಉಪಯೋಗಿಸ್ತಾರಲ್ಲ. ನಾನು ಒಂದು ಉದಾಹರಣೆ ಕೊಡ್ತೇನೆ. ದೋಷ, ಎಷ್ಟು ದೋಷದಿಂದ ಕೂಡಿರ್ತದೆ ಈಗಿನ ಯಜ್ಞಗಳು. ನಾವು ಸಹ ಯಜ್ಞ ಮಾಡ್ತೀವಿ, ದೋಷ ಎಷ್ಟಿರ್ತದೆ. ವೇದ ಹೇಳುತ್ತೆ, ಯಜ್ಞದಲ್ಲಿ ಅರ್ಪಿಸುವ ತುಪ್ಪ ಅದು ಹಸುವಿಂದ ಆಗಿರ್ಬೇಕು, ಅದಕ್ಕೆ ಕರು ಇರಬೇಕು, ಇಷ್ಟು ವರ್ಷದ ಹಸು ಆಗಿರ್ಬೇಕು. ಯಾವ ಕರು ಇಲ್ಲದ ಹಸುವಿನ ತುಪ್ಪ ಹಾಕ್ಸಿದ್ರೆ ಅದನ್ನ ಸ್ವೀಕರಿಸುವುದಿಲ್ಲ ದೇವತೆಗಳು. ಒಂದು ಎಲ್ಲ ಇದೆ. ಮತ್ತೆ ಆ ತುಪ್ಪನ ತಯಾರಿಸಬೇಕಾದ್ರೆ ಹಸುವಿನ ಕರು ಕುಡಿದ ಹಾಲು, ಅರ್ಧ ಆ ತುಪ್ಪನೇ ಆಗಿರಬೇಕು. ಯಾವುದೇ ಕಾರಣಕ್ಕೂ ಯಜ್ಞದಲ್ಲಿ ಉಪಯೋಗಿಸುವ ತುಪ್ಪ ಎಮ್ಮೆ ತುಪ್ಪವಾಗಿದ್ದರೆ ಆ ಯಜ್ಞ ದೋಷದಿಂದ ಕುಡಿಯುತ್ತದೆ. ದೋಷ ಬಂದಿರುತ್ತದೆ, ಅಪಚಾರವಾಗುತ್ತದೆ. ನಂದಿನಿ ತುಪ್ಪ ನೋಡಿದಿರಾ? ನಮ್ಮ ಉಡುಪಿ ಕಡೆ ಹಸುಗಳಿದೆ, ಎಮ್ಮೆ ಸಾಕೋದಿಲ್ಲ. ನೀವು ಬೆಂಗಳೂರು ಕಡೆ ನೋಡಿ, ಎಲ್ಲ ಎಮ್ಮೆಗಳು ಸಾಕಿದ್ರೆ. ನಂದಿನಿ ಚಿಕ್ಕನಾಮ ಮಾತ್ರ ಹಸುವಿದ್ದು, ಆದ್ರೆ ಹಾಲು 75% ಎಮ್ಮೆ ಹಾಲೇ ಇರೋದು. ಅದು ಮಹಾರಾಷ್ಟ್ರ ಹೋಗ್ಬಿಟ್ರಂತ 100% ಎಮ್ಮೆನೇ ಹಾಲು. ಹಾಗಾದ್ರೆ ನೀವು ತರುವ ಇದು ನಂದಿನಿ ತುಪ್ಪ ಯಾವುದೇ ತುಪ್ಪ ಇಲ್ಲ, ಹಸಿರು ತುಪ್ಪ ಎಲ್ಲ ಆಗಿರ್ತದೆ, ಅದು ಜರ್ಸಿ ಓದಿ. ಮತ್ತೆ ಅಂತ ದೋಷದಿಂದ ಕೂಡಿರುವ ತುಪ್ಪದಿಂದ ನೀವು ಯಜ್ಞವನ್ನ ಮಾಡಿದ್ರೆ ಸುಮ್ಮನೆ ದಕ್ಷಿಣ ಹೋಗುತ್ತಷ್ಟೇ, ಮನಸ್ಸಿಗೆ ನೆಮ್ಮದಿ ಅಷ್ಟೇ, ಫಲ ಅಂತೂ ಸಿಗೋದಿಲ್ಲ. ಅದಕ್ಕೋಸ್ಕರ ಫಲ ಸಿಗೋದಿಲ್ಲ. ಯಜ್ಞ ಯಾಗ ಮಾಡೋದು ಹೇಳ್ತಾರಷ್ಟೇ ಬ್ರಾಹ್ಮಣರು. ಇಲ್ಲ, ಏನೋ 1% ಏನೋ ಚೂರು ಒಳ್ಳೇದಾಗ್ತದೆ ವಿನ ಸಾಧ್ಯವಿಲ್ಲ. ಅಂದ್ರೆ ಯಜ್ಞ ಯಾಗಾದಿಗಳನ್ನು ಆಚರಿಸಿ ಮೋಕ್ಷವನ್ನು ಕೂಡ ಸಾಧ್ಯವೇ ಇಲ್ಲ. ಅಪಚಾರದಿಂದ ಕೂಡಿರ್ತದೆ ಯಜ್ಞ ಯಾಗಾದಿಗಳು. ಮತ್ತೆ ಹಾಕುವ ಕಟ್ಟಿಗೆಯಲ್ಲಿ ಒಂದು ಹೇಳ್ತಾರೆ, ನೀವು ಕಟ್ಟಿಗೆ ತರ್ತಿರಲ್ಲ, ಅದರಲ್ಲಿ ಒಂದು ಏನಾದ್ರೂ ಕ್ರಿಮಿ ಇದ್ದರೆ ಅದು ಯಜ್ಞ ಅನ್ಸ್ಕೊಳ್ಳಲ್ಲ, ಪ್ರಾಣಿ ಹತ್ಯೆ ಆಗುತ್ತೆ. ನೀವು ಹಾಕುವ ಮರದ ಕಟ್ಟಿಗೆಯಲ್ಲಿ ನೋಡಿದ್ದೀರಾ ಹುಳ ಎಷ್ಟಿರ್ತದೆ? ಇರಲ್ವಾ? ಆ ಹುಳ ಸಾಯ್ತಾರೆ, ಅದು ಪಾಪ ಯಾಕೆ ತಗೋತಾರೆ? ಹಾಗಾದ್ರೆ ನೀವು ಯಜ್ಞಕ್ಕೆ ಆಗ್ತಾ ಇರೋದು ತುಪ್ಪ ಅಲ್ಲ, ಅದ್ರ ಜೊತೆಗೆ ಪ್ರಾಣಿ. ಅದರಿಂದ ಯಜ್ಞ ಫಲವನ್ನು ಕೊಡುವುದಿಲ್ಲ, ಅದು ಅಪಚಾರವಾಗ್ತದೆ. ಅದಕ್ಕೆ ಯಜ್ಞ ನಿಷಿದ್ಧ. ಏನು ಸುಮ್ಮನೆ ವೇಸ್ಟ್ ಅಷ್ಟೇ. ಆಯ್ತು, ಅದಾಯ್ತು, ಅದ್ ಬೇಡಪ್ಪ, ಧ್ಯಾನ ಮಾಡಕ್ಕಾಗಲ್ಲ, ಯಜ್ಞ ಮಾಡಕ್ಕಾಗಲ್ಲ, ಕಲಿಯುತ್ತೆ. ನಾವು ವಿಗ್ರಹ ಪೂಜೆ ಮಾಡ್ತೇವೆ, ಯಾಕಾಗೋದಿಲ್ಲ? ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿ ವಿಗ್ರಹ ಪ್ರತಿಷ್ಠೆ ಮಾಡಿ ವಿಗ್ರಹ ಪೂಜೆಗೆ ಸೇವೆಯೇ ಮಾಡಿ ನಾವು ಮೋಕ್ಷವನ್ನು ಪಡಿತೀವಿ ಅಂತ ಹೇಳಿದ್ರೆ, ನಾನು ಅದರಲ್ಲೂ ಹೇಳ್ತೀನಿ ಅಪಚಾರ ಎಷ್ಟು ಬರ್ತದೆ. 64 ಅಪರಾಧ ಇದೆ. ವಿಗ್ರಹ ಅಪರಾಧ, ವಿಗ್ರಹ ಅಪರಾಧ. ನೀವು ಇವಾಗ ಭಗವಂತನ ಸೇವೆ ನಡೀತಾ ಇರುತ್ತೆ, ಅಭಿಷೇಕ, ನಾವು ಕೂತಿರ್ತೇವೆ, ದೇಹದ ಸಂಬಂಧ ನಮ್ಮ ಕೈ ಇಲ್ಲ, ಅಪಾನ ವಾಯು ಹೋಗ್ತದೆ, ಗ್ಯಾಸ್ ಅಪರಾಧ 64. ದೇವರ ಎದುರುಗಡೆ ಗ್ಯಾಸ್ ಬಿಟ್ಟರೆ ಅಲ್ಲಿ ಅಪರಾಧ ಆಯ್ತು. ಶಾಸ್ತ್ರದಿಂದ 64 ಅಪರಾಧ ಒಂದು ಅಪರಾಧ, ವಿಗ್ರಹ ಅಪರಾಧ. ಆಮೇಲೆ ಹಾಕುವ ಹೂವು, ನೀವು ಮಾರ್ಕೆಟ್ ಅಲ್ಲಿ ನೋಡಿದ್ದೀರಾ? ಹೋಗಿ ನೋಡಿ, ನಾವ್ ಯಾರು ಸಹ ಹೂವು ಹಾಕೋದಿಲ್ಲ. ಆದ್ರೂ ಎಲ್ಲ ಕಾಲಲ್ಲಿ ಕುಡಿತಾರೆ. ಅಂದ್ರೆ ಅವಾಗ ತುಳಿದಿರೋ ಕಾಲಲ್ಲಿ ತುಳಿದಿರೋ ಹೂವನ್ನ ದೇವರಿಗೆ ಹಾಕಿದ್ರೆ ಅದು ಅಪಚಾರ ಆಗ್ತದೆ ಇಲ್ವೋ? ನಾವೆಲ್ಲ ಅದು ಮಾಡ್ತಾ ಇದ್ದೀವಿ, ಆಯ್ತಾ? ಎಲ್ಲಾ ದೃಷ್ಟಿಯಲ್ಲೂ ಅಪಚಾರವೇ. ನಾವು ಮಾಡುವ ವಿಗ್ರಹ ಸೇವೆಯಲ್ಲಿ ಇವೆಲ್ಲ ಅಪಚಾರಗಳಿದೆ, ಎಲ್ಲದರಲ್ಲೂ.
ಆಹಾರ ಕೊಡುವ ಭೋಗ ತಯಾರಿಸ್ತೀವಿ, ಅದರಲ್ಲಿ ಅಪಚಾರ. ಸಕ್ಕರೆ ಕಲಬೆರಕೆ ಏನಾಗಿದೆ ಯಾರು ಗೊತ್ತು? ಎಣ್ಣೆ ತುಪ್ಪ ಅಂತ ಹಾಕ್ತೀವಿ, ನೋಡಿದ್ರೆ ದನದ ತುಪ್ಪ ಹಾಕಿರ್ತಾರೆ. ಹಂಗೆ ತಿರುಪತಿ ಏನಾಗಿದೆ? ಆ? ನಾವು ಭಗವಂತನ ಭೋಗ ತಯಾರಿಸುವ ತುಪ್ಪು ಸಹ ಯಾವುದು ಅಂತ ಗೊತ್ತಿಲ್ಲ. ಎಲ್ಲ ಅಪಚಾರಗಳೇ. ನಾವು ಮಾಡುವ ವಿಗ್ರಹ ಸೇವೆ ಎಲ್ಲ ಅಪಚಾರಗಳಿಂದನೇ ಕೂಡಿರ್ತದೆ. ಹಾಗಾದ್ರೆ ವಿಗ್ರಹಗಳಿಗೆ ಅಪಚಾರವನ್ನು ಮಾಡಿದ ಮೋಕ್ಷ ಸಿಗ್ತದ? ಸಿಗೋದಿಲ್ಲ. ಅದಕ್ಕೋಸ್ಕರನೇ ಕಲಿಯುಗದಲ್ಲಿ ಇದು ನಿಷಿದ್ಧ. ನಾವು ಏನು ನಮ್ಮ ಶ್ರದ್ಧೆ ಜಾಸ್ತಿ, ಏನೋ ಒಂದು ಶ್ರದ್ಧೆ ಬರಬೇಕು ಅಂತ ವಿಗ್ರಹ ಸೇವೆ ಮಾಡ್ತಾರೆ ವಿನಃ ವಿಗ್ರಹ ಸೇವೆ ಮಾಡಿನೇ ನಾನು ಮೋಕ್ಷವನ್ನು ಪಡಿತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಕಲಿಯುಗದಲ್ಲಿ ಕಲೆಯ ದೋಷ ಇದೆ ರಾಜನ್ ಅಸ್ತಿ ಏಕೋ ಮಹದ್ಗುಣ ಕೀರ್ತನಾತ್ ಕೃಷ್ಣಸ್ಯ ಮುಕ್ತ ಸಂಘ ಪರಂ ರಜತ್. ಯಾರು ಹೇಳಿದ್ದು? ಇದು ಶುಕಮುನಿಗಳು ಹೇಳಿದ್ರು. ನೋಡು ಪರೀಕ್ಷಿತ, ಕಲಿಯುಗ ಇಡೀ ದೋಷಗಳ ರಾಜ, ನಿಧಿಯದು. ಆದರೂ ಒಂದು ಒಳ್ಳೆ ಗುಣ ಇದೆ ಕಲಿಯುಗಕ್ಕೆ ಏನಂದ್ರೆ ಕೀರ್ತನಾತ್ ಕೃಷ್ಣಸ್ಯ ಮುಕ್ತ ಸಂಘ ಪರಂ ಪ್ರಜತ್. ಯಾರು ಕೃಷ್ಣನ ನಾಮ ಸಂಕೀರ್ತನೆ ಮಾಡ್ತಾರೆ, ಹಿಂದೆ ಋಷಿಮುನಿಗಳು ಧ್ಯಾನದಿಂದ ಏನನ್ನು ಸಾಧನೆ ಮಾಡ್ತಿದ್ರು, ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಏನನ್ನ ಸಾಧನೆ ಮಾಡ್ತಾರೆ, ದ್ವಾಪರ ಯುಗದಲ್ಲಿ ವಿಗ್ರಹ ಆರಾಧನೆ ಮಾಡಿ ಏನನ್ನ ಗಳಿಸ್ತಾ ಇದ್ರಲ್ಲ, ಇದು ಸಿಕ್ಬಿಡುತ್ತೆ. ಯಾವ್ದ್ರಿಂದ? ಕೀರ್ತನಾತ್ ಕೃಷ್ಣಸ್ಯ. ಯಾಕೆ? ಹಾಗಾದ್ರೆ ಹರಿನಾಮಕ್ಕೆ ಅಪಚಾರವಾಗುವುದಿಲ್ಲವಾ ಅಂತ ನಮ್ಮ ಪ್ರಶ್ನೆ. ಇಲ್ಲ, ವಿಗ್ರಹ ಸೇವೆಯಲ್ಲಿ ಅಪಚಾರ ಬರ್ಬೋದು, ಯಜ್ಞ ಯಾಗಾದಿ ಮಾಡಬೇಕಾದ್ರೆ ಅಪಚಾರ ಬರ್ಬೋದು, ಧ್ಯಾನ ಮಾಡಬೇಕಾದ್ರೆ ಬರ್ಬೋದು. ಆದರೆ ಭಗವಂತನ ನಾಮಸ್ಮರಣೆ ಅದಕ್ಕೆ ಯಾವ ಅಪಚಾರ ಬರುವುದಿಲ್ಲ. ತುಂಬಾ ವಿಶೇಷ. ನೀವು ಏನು ಬೇಕಾದ್ರೂ ಮಾಡಿ. ಅದಕ್ಕೆ ಪುರಂದಾಸ ಹೇಳ್ತಾರೆ, ನೀ ಡೊಂಕ ಅಲ್ಲ ನಾ ಡೊಂಕ ಆದರೆ ನಿನ್ನ ನಾಮ ಡೊಂಕೆ. ನಾ ಡೊಂಕು, ನನ್ನಲ್ಲಿ ದೋಷ ಇದೆ ಅಪಚಾರ, ಬಟ್ ನಿನ್ನ ನಾಮ ಡೊಂಕಲ್ಲ. ಕಪ್ಪು ಡೊಂಕ ಆದರೆ ಸಿಹಿ ಡೊಂಕೆ ಬಿಟ್ಟಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಹಾಡಲ್ಲಿ ಅಲ್ವಾ? ಸೊ ಹಾಗೆ ಭಗವಂತನ ನಾಮಕ್ಕೆ ಯಾವುದೇ ಡೊಂಕಿಲ್ಲ, ಯಾವುದೇ ಅಪಚಾರ ತಗುವುದಿಲ್ಲ. ಏನು ಭಗವಂತನ ನಾಮಸ್ಮರಣೆ ಮಾಡಬೇಕಾದ್ರೆ ಅಪಚಾರ ಆಗುತ್ತಲ್ಲ ಅಂತ ನಾವು ಕೇಳ್ಕೊಂಡು ಇಲ್ಲ. ಯಾವ ಶಾಸ್ತ್ರ? ಎಲ್ಲ ಶಾಸ್ತ್ರ ಹೇಳ್ತದೆ ಹರಿನಾಮಕ್ಕೆ ಅಪಚಾರವಿಲ್ಲ. ಇಲ್ಲ ಅಂದಿದ್ರೆ ಪುರಂದಾಸ ಹೇಳ್ತಿದ್ರ, ಕೃಷ್ಣ ಎನ್ನಬಾರದೆ ಒಮ್ಮೆಯಾದರೂ ಕೃಷ್ಣ ತಾಂಬೂಲ ಮೆಲುವಾಗ, ಹೆಂಡತಿಯನ್ನೊಡನೆ ಸರಸವಾಡುವಾಗ, ಮಕ್ಕಳನ್ನ ಮುದ್ದಿಸುವಾಗ, ನಿದ್ರೆ ಮಾಡಬೇಕಾದ್ರೆ, ಹರಟೆ ಹೊಡಿಬೇಕಾದ್ರೆ ಕೃಷ್ಣ ಎನ್ನಬಾರದೆ ಅಂತ ಹೇಳ್ತಿದ್ರು ಅವರು. ನೋಡಿ, ಅಪಚಾರ ಆಗೋದೇ ಇಲ್ಲ. ಭಗವಂತನ ಯಾವುದೇ ನೀವು ಎಲ್ಲೇ ಹೋಗಿ, ನೀವು ಬೇಕಾದ್ರೆ ಕಾಲು ಮೇಲ್ ಮಾಡ್ಕೊಂಡು ತಲೆ ಕೆಳಗೆ ಮಾಡ್ಕೊಂಡು ಹರೇ ಕೃಷ್ಣ 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 ಹರೇ 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 ರಾಮ ಅಪಚಾರ ಆಗೋದೇ ಇಲ್ಲ. ಅಪಚಾರ ಆಗೋದೇ ಇಲ್ಲ. ಅಪಚಾರ ಅಂದ್ರೆ ಅಪರಾಧ ಆಗೋದೇ ಇಲ್ಲ. ಅಪಚಾರ ಆಗೋದೇ ಇಲ್ಲ. ಇಲ್ಲ, ಇನ್ನೂ ಬೇಡ. ನಾನು ಇವತ್ತು ಕಥೆ ಹೇಳ್ತೇನೆ. ನೀವ್ ಏನೇ ಮಾಡಿ, ಇಲ್ಲ ಯಾರೋ ಒಬ್ಬ ಸೈಕೊಂಡು ತಲೆ ಕೆಟ್ಟಿರೋನು, ಬೇಡ ನಾನು ಅಲ್ಲೋ ಇದಲ್ಲೇ ಸ್ಮಶಾನಕ್ಕೆ ಹೋಗಿ ಅಲ್ಲೋಗಿ ಗುಂಡಿ ಮೇಲೆ ಸಮಾಧಿ ಮೇಲೆ ಕೂತ್ಕೊಂಡು ಮಾಡ್ತೀನಿ, ಆವಾಗ ಮಾಡಿದ ಅಪಚಾರ ಆಗಲ್ಲ. ಅಪಚಾರ ಆಗೋದಿಲ್ಲ. ಅಲ್ಲಿ ಕೂತ್ಕೊಂಡು ಹರೇ ಕೃಷ್ಣ ಹೇಳಿದ್ರು ಅಪಚಾರ ಆಗಲ್ಲ. ಇಲ್ಲ ನಾನು ಎಲ್ಲೋ ಹೋಗ್ತಾ ಇರ್ತೀನಿ ನಡ್ಕೋ, ಅವಾಗೂ ಅಪಚಾರ. ಅಂದ್ರೆ ಭಗವಂತನ ನಾಮ ಎಲ್ಲ ಅಪಚಾರಗಳಿಂದ ಮುಕ್ತ. ಅದಕ್ಕೋಸ್ಕರ ಕಲಿಯುಗದಲ್ಲಿ ನಮ್ಮಲ್ಲಿ ಎಷ್ಟೋ ಡೊಂಕುಗಳಿದೆ, ಆದರೆ ಭಗವಂತನ ನಾಮ ಡೊಂಕಿಲ್ಲ. ಅದಕ್ಕೆ ಎಲ್ಲರೂ ಏನ್ ಹೇಳಿದ್ರು, ಕಲಿಯುಗದಳು ಹರಿನಾಮವನ್ನೆನೆದರೆ ಕುಲಕೋಟಿಗಳು ಉದ್ಧರಿಸುವವರು ಅಂತ ಹೇಳಿದ್ರು. ಅದಕ್ಕೂ ನಮ್ಮಲ್ಲಿ ಎಲ್ಲ ದೋಷ ಇದೆ. ಈಗ ಏನೇ ಮಾಡಿ ಅಪಚಾರ ಆಗೋದೇ ಇಲ್ಲ. ಅಂದ್ರೆ ಅದು ಯಾವ ಸಹ ಹರಿನಾಮ ಮುತ್ತು. ಅದಕ್ಕೊಂದು ಕತೆ, ಅದು ಶಾಸ್ತ್ರದ ಪುರಾಣಗಳಲ್ಲಿ ಇಲ್ಲ. ಹಾಗೆ ಒಂದು ಜನ್ಮದ ಒಂದು ಕತೆ ಅಲ್ಲ. ಒಂದ್ಸಲಿ ಪ್ರಭು ಶ್ರೀರಾಮಚಂದ್ರ ಹನುಮಂತನಿಗೆ ಹೇಳ್ತಾರೆ, ಹನುಮಂತ, ಈ ಜಗತ್ತಿನಲ್ಲಿ ಯಾವ್ಯಾವ ಭಕ್ತರು ಯಾವ್ಯಾವ ರೀತಿ ನನ್ನನ್ನು ನೆನೆಸ್ಕೊತಾರೆ, ನನ್ನ ನಾಮಸ್ಮರಣೆ ಮಾಡ್ತಾರೆ, ನೋಡ್ಕೊಂಡು ಬಾ, ಒಂದು ಪರ್ಯಾಟನೆ ಹಾಕಲ್ವಾ, ನಾನು ವರದಿ ಹೋಗ್ಸು ಅಂತ ಶ್ರೀರಾಮಚಂದ್ರ ಹನುಮಂತನ ಕೆಲಸ ಮಾಡ್ತಾರೆ. ಹನುಮಂತ ಮೊದಲೇ ರಾಮನ ಆಜ್ಞಾಪಾಲಕ. ರಾಮ ಏನ್ ಹೇಳಿದ್ರೆ ಹನುಮಂತ ಮನೆ ಮಾಡ್ತಾನೆ. ದಾಸ ಅಂದ್ರೆ ರಾಮನ ದಾಸ ಅಂದ್ರೆ ಅದು ಹನುಮಂತ ನಂಬರ್ ಒನ್. ಅವನನ್ನು ಮೀರಿಸೋ ದಾಸ ಈ ಸೃಷ್ಟಿಯಲ್ಲಿ ಯಾರು ಇಲ್ಲ. ಅಲ್ಲ, ಕನಸಿನಲ್ಲಿ ಹೇಳಿದ್ರು ಮಾಡ್ಬಿಡ್ತಾನ. ಸೊ ಹಾಗೆ ಭಗವಂತನ ರಾಮನ ಆದೇಶವನ್ನು ತೆಗೆದುಕೊಂಡು ಹನುಮಂತ
ಆರ್ಕೊಂಡು ಆಕಾಶ ಮಾರ್ಗದಲ್ಲಿ ಎಲ್ಲ ಬಂತು. ಒಬ್ಬರು ನೋಡ್ತಾರೆ, ಹಿಮಾಲಯದ ಬೆಟ್ಟದ ಮೇಲೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ರಾಮ 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 ಅಂತ ಶ್ರೀರಾಮ ಜಯ ರಾಮ ಜಯ ಜಯ ಭಗವಂತ ನಾಮ. ಕೆಲವರು ನೀರಲ್ಲಿ, ಗಂಗಾ ಯಮುನಾ ಸರಸ್ವತಿ ನೀರಲ್ಲಿ ನೀರುವರೆಗೂ ನಿಂತ್ಕೊಂಡು ಚಳಿಯಲ್ಲಿ ಆ ರೀತಿ ಸ್ಮರಣೆ ಮಾಡ್ತಾರೆ. ಕೆಲವರು ಗುಹೆಯಲ್ಲಿ, ಕೆಲವರು ದೇವಸ್ಥಾನದಲ್ಲಿ, ಕೆಲವರು ತುಳಸಿ ಮುಂದೆ, ಕೆಲವರು ಅವ್ರ ಮನೆಗಳಲ್ಲಿ, ಹೀಗೆ ಎಲ್ಲ ಯಜ್ಞ ಯಾಗಾದಿಗಳಲ್ಲಿ ಎಲ್ಲ ಕಡೆ ಏನು ಒಳ್ಳೊಳ್ಳೆ ಪವಿತ್ರ ಸ್ಥಳಗಳಲ್ಲಿ ತೀರ್ಥಯಾತ್ರೆ ಎಲ್ಲ ನಾಮಸ್ಮರಣೆ ಮಾಡ್ತಾರೆ. ಎಲ್ಲಾನು ನೋಡ್ಕೊಂಡು ಬಂದ ಹೋಗ್ಬೇಕಾದ್ರೆ ಯಾರು ಹೇಳಿದ್ರು? ನಾವು ಕೇಳಿಲ್ಲ, ಅದಾದ್ಮೇಲೆ ನಾವು ಕೇಳಿಲ್ಲ ಹೇಳಿ. ಒಂದ್ ಕಡೆ ಬಂದ ಬೆಳಗಿನ ಜಾವ ಶ್ರೀರಾಮ್ 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 ಹೊಲೆಯಲ್ಲಿ ಗಿಡಗಳ ಹೊಲೆಯಲ್ಲಿ ಹನುಮಂತ ನಾಮಸ್ಮರಣೆ ಮಾಡ್ತಾ ಇದ್ದರು ಅಂತ ಹೇಳಿದ್ರು. ಆ ಶಬ್ದ ಒಂದ್ ಕಡೆ ರಾಮನಾಮ ಬರ್ತಿದ್ದಾನೆ. ಒಬ್ಬ ನೇಚರ್ ಮರ ಮನೆ ವಿಸರ್ಜನೆ ಮಾಡ್ತಾನೆ, ಆರಾಮ ಕೂತಿದ್ದಾನೆ, ಮನಸ್ಸು ಫ್ರೀ ಆಗಿದೆ, ಟೆನ್ಷನ್ ಅಲ್ಲ, ಮನಸ್ಸು ತುಂಬ ಆಗಾಗ ಅವಾಗ ಮಾತ್ರ ಆರಾಮಾಗಿ ಪೀಸ್ಫುಲ್ ಆಗಿ ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಎಂತ ಈ ಮಾಡ್ತಾ ಇರೋದು ಅಶುಚಿ ಕಾರ್ಯ ಅಲ್ವಾ? ಅದು ಇದು ಅಶುಚಿ ಅದು. ಈಗ ಇಂಥ ಸಂದರ್ಭದಲ್ಲಿ ನನ್ನ ಪ್ರಭುವಿನ ನಾಮ ಹೇಳ್ತಾ ಇದ್ದಾರೆ ಅದು ಮೂರ್ಖ. ಬಂದು ಸರಿ ಹನುಮಂತ ಬಂದ, ಸರಿ ರಾಮನ್ನ ಬಂದು ರಾಮಚಂದ್ರ ಕೇಳ್ತಾರೆ, ಏನಪ್ಪ ನಮ್ಮಿಂದ ಯಾರು ಯಾವ್ಯಾವ ರೀತಿ ಜಪ ಮಾಡ್ತಿದ್ದಾರೆ, ಯಾರು ಸ್ವಾಮಿ ಎಲ್ಲ ಹೀಗೆ ಮಾಡ್ತಿದ್ದಾರೆ, ಅದು ಒಬ್ಬ ಮಾತ್ರ ತುಂಬಾ ಸಹಿಸ್ಕೊಳಕ್ಕಾಗಿಲ್ಲ. ಆಮೇಲೆ ಮುಖ ನೋಡ್ತಾನೆ, ಸರಿ ಹನುಮಂತ ನೋಡ, ಪ್ರಭು ಏನಿದು, ಯಾರು ಆ ಪಾಪಿ ಘೋರ ಅಪರಾಧವನ್ನು ಮಾಡಿದ್ರು, ಈಗಲೇ ಅವನ ಸನ್ಮಾನ, ದುಃಖನೂ ಬಂದು ಕೋಪನೂ ಬಂದು, ಅಪ್ಪ ನಾನು ಹೇಳಿ ಮಾಡಿದ್ದು ನೀವೇ ಅಂತ. ಅದಕ್ಕೆ ಹೇಳ್ತಾನೆ, ಸ್ವಾಮಿ ಹಾಸ್ಯ ಯಾಕೆ ಮಾಡ್ತಿದ್ದೀರಾ ಪ್ರಭು, ನನ್ನ ಜೊತೆ ಯಾಕೆ ಹಾಸ್ಯ ಮಾಡ್ತಿದ್ದೀರಾ, ಇದು ಎಂತ ಹಾಸ್ಯ ಇದು, ಇಂಥ ಸಂದರ್ಭದಲ್ಲಿ ಈ ರೀತಿ ಹಾಸ್ಯ ಮಾಡ್ತಿದ್ದೀರಾ, ನನ್ನ ಜೊತೆ ಹಾಸ್ಯ ಮಾಡ್ತಿದ್ದೇನೆ ಅಂತ ನಾನು ಇಲ್ಲ, ಇದು ಮಾಡಿದವನೇ ನೀನು, ನಾನು ಹೇಗೆ ಯಾವಾಗ ಮಾಡ್ತಾರೆ, ಈಗ ತಾನೇ ಬಂದಿದ್ದೀನಲ್ಲ ಅಂತ ನೆನ್ಸ್ಕೋ. ನನ್ನ ಭಕ್ತ ಒಬ್ಬ ನನ್ನನ್ನೇ ಧ್ಯಾನ ಮಾಡ್ತಾ ನಾಮಸ್ಮರಣೆ ಮಾಡ್ತಿದ್ದ, ಆಗ ಅವನು ನೀನು ಹೊಡೆದಾಗ ಅವನ ಬಾಯಿಂದ ಏನ್ ಬಂದದ್ದು ರಾಮ ಅಂದಾಗ ಅವನು ನಾನು ತಗೊಂಡೆ. ಆಗ ಹನುಮಂತ ಪಾಡುತ್ತಿದ್ದು ಏನೇ ಕೇಳ್ತಾನೆ, ಪ್ರಭು ದಯವಿಟ್ಟು ಕ್ಷಮಿಸು, ಅಪರಾಧ ಮಾಡ್ಬಿಟ್ಟೆ ನಾನು, ನಿನ್ನ ನಾಮ ಇಷ್ಟು ಮಹಿಮೆ ಗೊತ್ತಿಲ್ಲ ಅಂದ್ರೆ ಇದಕ್ಕೆ ಭಗವಂತನ ನಾಮ ಹರೇ ನಾಮ ಹರೇ ನಾಮ ಎಂತ ಸೂತ್ಕ ಇರಲಿ. ನಾವು ಮೃತ್ಯು ಸೂತ್ಕ, ಜನ್ಮ ಸೂತ್ಕ ಆದಾಗ ಪೂಜೆ ಮಾಡಂಗಿಲ್ಲ, ಹೋಮ ಮಾಡಂಗಿಲ್ಲ, ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಆದರೆ ಭಗವಂತನ ನಾಮಸ್ಮರಣೆ ಮಾಡಬಹುದು, ಅಲ್ಲೋ ಕೀರ್ತನೆ ಮಾಡಬಹುದು. ಅದಕ್ಕೆ ಯಾವುದೇ ಸೂತ್ಕ ಇಲ್ಲ, ಏನೂ ಇಲ್ಲ, ಯಾವುದೇ ದೋಷ ತಟ್ಟೋದಿಲ್ಲ, ಅವರ ಅಪಚಾರವೇ ಆಗುವುದಿಲ್ಲ. ಯಾಕೆಂದ್ರೆ ಭಗವಂತನ ನಾಮ ಅಷ್ಟು ಪವರ್ಫುಲ್. ಯಾಕೆಂದ್ರೆ ಅದು ಕೃಷ್ಣನೇ ಆಗಿದ್ದಾನೆ, ಭಗವಂತನೇ ಅದು, ಅವನಿಗೂ ಅವನ ನಾಮಕ್ಕೂ ಡಿಫ್ರೆನ್ಸೇ ಇಲ್ಲ, ಒಂದೇ ಒಬ್ಬನೇ ಅದು. ಅದಕ್ಕೆ ಅವನು ಭಗವಂತನ ನಾಮ, ಅವನ ನಾಮದ ರೂಪದಲ್ಲೇ ಅವನು ಪ್ರಕಟನಾಗಿದ್ದಾನೆ. ಭಗವಂತನಿಗೆ ಎಂದಿಗೂ ಸಹ ಅಪಚಾರ ತರುವುದಿಲ್ಲ, ಎಲ್ಲ ಅಪಚಾರವನ್ನು ಹೋರಾಡುತ್ತಾರೆ. ಅದಕ್ಕೋಸ್ಕರನೇ ಗುರು ಹಿರಿಯರು, ಆಚಾರ್ಯರು, ವೇದ ಉಪನಿಷತ್ತು ಎಲ್ಲ ಕಲಿಯುಗದಲ್ಲಿ ಈ ಭಗವಂತನ ನಾಮಕ್ಕೆ ಹೇಳಿದರು. ಭಗವಂತನ ನಾಮ ಹೇಳಿ ಸಾಕು, ಬಡವ ಬಲ್ಲಿದ ಮೇಲು ಕೀಳು ಅವನು ಅಷ್ಟು ಇದು ಏನು ನೋಡೋದಿಲ್ಲ, ಎಲ್ಲರೂ ಸಹ ಭಗವಂತನ ಈ ನಾಮಸ್ಮರಣೆಯನ್ನ ಮಾಡಬಹುದು. ಬೇರೆ ಎಲ್ಲವೂ ಸಹ ಸೊ ಈ ಕೇವಲ ಭಗವಂತನ ನಾಮದಿಂದ ಮಾತ್ರ ನಾವು ವೈಕುಂಠವನ್ನ ಪಡೆದೇವೆ. ಅದು ಕಲಿಯುಗದಲ್ಲಿ, ಇದು ಯುಗಧರ್ಮ, ಕಲಿಯುಗದಲ್ಲಿ. ಬೇರೆ ಯುಗಕ್ಕೆ ಬಂದಾಗ ಬೇರೆ ಬೇರೆ ಯುಗ ಧರ್ಮ ಇರುತ್ತೆ. ಆದರೆ ಭಗವಂತನ ನಾಮಸ್ಮರಣೆ 4 ಯುಗದಲ್ಲೂ ಮಾಡ್ಬೋದು. ಕೆಲವರು ಅನ್ಕೋಬಹುದು ಸತ್ಯಯುಗದಲ್ಲಿ ಆಗಿದ್ರೆ ನಾಮಸ್ಮರಣೆ ಮಾಡೋಕ್ಕಾಗೋದಿಲ್ಲ, ಇದು ಕಾಮನ್. ಆದರೆ ಕಲಿಯುಗದಲ್ಲಿ ಮಾಡಲೇಬೇಕು, ಇದೆಯೇ ಇಲ್ಲ.
ಬೇರೆ ಮಾರ್ಗವೇ ಇಲ್ಲ. ಸೊ ಅದಕ್ಕೋಸ್ಕರನೇ ಎಲ್ಲ ದೇವತೆಗಳು ಎಲ್ಲರೂ ಸಹ ಕಲಿಯುಗದಲ್ಲಿ ಹರಿನಾಮಕ್ಕೆ ಮಹತ್ವವನ್ನ ಕೊಟ್ಟಿದ್ದಾರೆ. ಅಷ್ಟು ಅದರದ್ದು ಮಹಿಮೆನ ಯಾರು ಸಹ ಅದಕ್ಕೆ ಒಂದು ಹೇಳ್ತಾರೆ ನೋಡಿ, ಭಗವಂತನ ಮುಂದೆ ಯಾವ ಪಾಪವೂ ನಿಲ್ಲೋದಿಲ್ಲ. ಅವನ ಮುಂದೆ ಅವನು ಎಷ್ಟು ಶಕ್ತಿ ಅಂದ್ರೆ ಭಗವಂತ ಅವನ ಮುಂದೆ ನಿಲ್ಲುವ ಪಾಪನೇ ಇಲ್ಲಂತೆ ಒಂದು. ಆದರೆ ಭಗವಂತನ ನಾಮವನ್ನು ಮೀರಿಸುವಂತ ಪಾಪ ಅಂತ ಮನುಷ್ಯನೇ ಮುಟ್ಟಕ್ಕೆ ಸಾಧ್ಯವಿಲ್ಲ. ಅಂತ ಘೋರ ಪಾಪವನ್ನು ಯಾರು ಮಾಡಕ್ಕಾಗಲ್ಲ. ಅಂತ ಘೋರ ಪಾಪ ಮಾಡಿರೋ ಪಾಪವೂ ಸಹ ಭಗವಂತನ ಮುಂದೆ ತರಗೋಗುತ್ತೆ. ಅಂತ ಪಾಪವನ್ನು ಸಹ ಯಾರು ಮಾಡಕ್ಕಾಗಲ್ಲ, ಚಾನ್ಸ್ ಕೊಟ್ಟರು ಮಾಡಕ್ಕಾಗಲ್ಲ. ನೀವೆಷ್ಟು ಪಾಪ ಮಾಡ್ತೀರಾ ಅಂದ್ರೆ ಭಗವಂತನ ನಾಮದ ಮುಂದೆ ನಿಲ್ಲುವಷ್ಟು ಪಾಪವನ್ನು ಯಾರೂ ಮಾಡಕ್ಕಾಗಲ್ಲ. ಮುಂದೆ ಇದ್ದು ಯಾರೂ ಮಾಡಿಲ್ಲ, ಮುಂದೆಯೂ ಮಾಡಲ್ಲ, ಮಾಡಕ್ ಸಾಧ್ಯವೇ ಇಲ್ಲ. ಶಾಸ್ತ್ರ ಹೇಳ್ತಾರೆ ಅಂದ್ರೆ ಲೆಕ್ಕಪಡಿ ಭಗವಂತ ನಾಮ ಎಷ್ಟು ಪವರ್ ಅಂದ್ರೆ ಅಷ್ಟು ಪಾಪ ಮಾಡಕ್ ನಮ್ಗೆ ಸಾಧ್ಯವಿಲ್ಲ, ಚಾನ್ಸ್ ಕೊಟ್ಟರು ಸಹ. ಅದಕ್ಕೆ ಕೊನೆ ಇದೆ, ಭಗವಂತನ ನಾಮಕ್ಕೆ ಶಕ್ತಿಗೆ ಕೊನೆ ಇಲ್ಲ. ಯಾಕಂದ್ರೆ ಅವನ ನಾಮದ ಮುಂದೆ ನಿಲ್ಲುವಂತ ಪಾಪ ಇದುವರೆಗೆ ಈ ಸೃಷ್ಟಿಯಲ್ಲಿ ಬರುವುದಕ್ಕೆ ಹಾಗಂತ ಭಗವಂತನ ನಾಮವನ್ನ ನಾವು ಮನಸ್ಸಿನ ನಮ್ಮಷ್ಟು ಮೂರ್ಖರು ಅಲ್ವಾ? ಅದಕ್ಕೆ ಕೃಷ್ಣ ಅವನ ನಾಮದಲ್ಲಿದ್ದಾನೆ. ನಾವು ನಾಮ ಸ್ಮರಣೆ ಏನೂ ಮಾಡಬೇಕು, ಕೇವಲ ಭಗವಂತನ ನಾಮ ಸ್ಮರಣೆ ಮಾಡಿ ದಿವ್ಯ ಜ್ಞಾನ ನಿಮ್ಮದೇ ಪ್ರಕಟ. ಅವನ ಜ್ಞಾನ, ಭಗವಂತನ ಜ್ಞಾನ ಪ್ರಕಟ ಆಗ್ತದೆ. ಯಾಕೆಂದ್ರೆ ಭಗವಂತನ ನಾಮದಲ್ಲೇ ಎಲ್ಲ ನಿಮಗೆ ಜ್ಞಾನ ಬರುತ್ತೆ. ಅಷ್ಟು ಎಷ್ಟು ನೀವು ನಾಮಸ್ಮರಣೆ ಮಾಡ್ತೀರಾ ಅಷ್ಟು ನಿಮಗೆ ವೇದ ಜ್ಞಾನ ನಿಮಗೆ ಪ್ರಕಟ ಆಗ್ತದೆ ಹೃದಯದಲ್ಲಿ. ಮೂಕಂ ಕರೋತಿ ವಾಚಾಲಂ ಒಂದು ಭಗವಂತನ ನಾಮದಿಂದ ಮೂಕರಾದರೂ ಮಾತಾಡ್ತಾರೆ. ಅಂದ್ರೆ ಅಷ್ಟು ದಿವ್ಯ ಜ್ಞಾನ, ಅಷ್ಟು ಶಕ್ತಿ ಇದೆ ಭಗವಂತನ ನಾಮ. ಒಂದ್ಸಲ ಒಂದು ಆಶ್ರಮ, ಋಷಿ ಆಶ್ರಮ, ಅದರಲ್ಲಿ ಗುರುಗಳು ತೀರ್ಥಯಾತ್ರೆಗೆ ಹೋದರು. ತೀರ್ಥಯಾತ್ರೆಗೆ ಹೋದ್ರು. ಅಲ್ಲಿ ಆಶ್ರಮದಲ್ಲಿ ಇದ್ದಂತೆ ಎಲ್ಲ ಶಿಷ್ಯರಿಗೆ ಎಲ್ಲರಪ್ಪ ಶಿಷ್ಯಂದಿರ, ನಾನು ಬರೋವರೆಗೂ ಆಶ್ರಮ ನೋಡ್ಕೋಬೇಕು. ಯಾರಾದರೂ ಅತಿಥಿಗಳು ಬಂದರೆ ಅವ್ರಿಗೆ ಉಪದೇಶ ಮಾಡಬೇಕು ಆಯ್ತಲ್ಲ, ಹೇಳ್ಬಿಟ್ಟು ಹೋದ್ರು. ಜವಾಬ್ದಾರಿ ಕೊಟ್ಟು ಎಲ್ಲ ಶಿಷ್ಯರಿಗೆಲ್ಲ ಗುರುಗಳು ತೀರ್ಥಯಾತ್ರೆಗೆ ಹೋದ್ರು. ಸ್ವಲ್ಪ ದಿನ ಆಯಿತು. ಅದರಲ್ಲಿ ಒಬ್ಬ ಶಿಷ್ಯ ಅವನು ಆಶ್ರಮದ ಹತ್ರ ಕಾಡಲ್ಲಿ ಬರಬೇಕಾದ್ರೆ ಒಂದು ಘಟನೆಯನ್ನು ಒಬ್ಬ ಬೇರೆ ಪ್ರಾಣಿಗಳನ್ನ ಸಾಯಿಸ್ತಿರ್ತಾನೆ. ಒಬ್ಬ ಬೇರೆ ಅಂದ್ರೆ ಕ್ರೂರವಾಗಿ ಪ್ರಾಣಿಗಳನ್ನ ಈಗ ನೋಡಿ ಹೇಳ್ತಾನೆ, ಅಯ್ಯೋ ಎಂತ ಕೆಲಸ ಮಾಡ್ತಿದ್ಯಾ, ಪ್ರಾಣಿಯನ್ನ ಕೊಲ್ತಾ ಇದೆಯಲ್ಲ, ಅಮಾಯಕ ಪ್ರಾಣಿಗಳನ್ನ, ಇದರಿಂದ ಪಾಪದಿಂದ ನೀವು ಹೋಗ್ತೀಯ ಅಂತ ಹೇಳ್ತಾರೆ. ನರಕ ಅಂದ್ರೆ ಏನು? ಈ ಶಿಷ್ಯ ಹೇಳ್ದ, ಗುರುಗಳಿಂದ ತಿಳ್ಕೊಂಡಿದ್ದ, ನರಕ ಅಂದ್ರೆ ಹೀಗಿದೆ, ಹೀಗಿದೆ. ಅವನು ಕೇಳಿ ಭಯ ಆಗುತ್ತೆ. ಅಯ್ಯೋ ಹಾಗಾದ್ರೆ ನಾನು ಚಿಕ್ಕ ವಯಸ್ಸಿನಿಂದ ಎಷ್ಟೋ ಪ್ರಾಣಿ ಸಾಯಿಸಿದ್ದೇನೋ, ಹಾಗಾದ್ರೆ ನನಗೂ ಸಹ ಯಮದೂತರು ಹೀಗೆ ಮಾಡ್ತಾರ, ಕರ್ಕೊಂಡೋಗಿ ನರಕದಲ್ಲಿ ನನಗೆ ಈ ಥರ ಶಿಕ್ಷೆ ಶಿಕ್ಷೆ ಕೊಡ್ತಾರೆ. ಸ್ವಾಮಿ ಹಾಗಾದ್ರೆ ನೀವು ಗುರುಗಳಿಂದ ಕೇಳ್ಕೊಂಡಿದ್ದೀರಲ್ಲ, ಜ್ಞಾನ ಇದೆಯಲ್ಲ, ಈ ನರಕದಿಂದ ಪಾರಾಗಬೇಕಂತ ಏನು ಮಾಡ್ಬೋದು ಅಂತ ಕೇಳ್ದ. ಬೇಡ. ಅದಕ್ಕೆ ಆ ಶಿಷ್ಯ ಹೇಳ್ದ, ನೋಡಿ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿದ್ದಾರೆ, ಅದು ನೀವು ಮಾಡಿದ್ರೆ ಸಾಕು. ಏನು ಮಾಡಬೇಕು? 3 ಸಲ ಶ್ರೀರಾಮ 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 ಅಂತ ಹೇಳು, ನಿನ್ನ ಪಾಪ ಎಲ್ಲ ಬರೋಗುತ್ತೆ, ನೀನು ನರಕಕ್ಕೆ ಹೋಗಲ್ಲ, ನೀನು ವೈಕುಂಠಕ್ಕೆ ಹೋಗ್ಬಿಡ್ತೀಯ ಅಂತ ಹೇಳು ಶಿಷ್ಯ. ಸರಿ, ಆ ಶಿಷ್ಯನ ಮಾತಿನ ಮೇಲೆ ಈ ಬೇಡನಿಗೆ ತುಂಬ ಶ್ರದ್ಧೆ ಬಂತು. ಸೊ ಅವನು ಶ್ರೀರಾಮ 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 ನಾಮಸ್ಮರಣೆ ಮಾಡ್ತಾನೆ. ಸರ್ ಅವನು ಅಲ್ಲೇ ಆಶ್ರಮದಲ್ಲಿ ಎಲ್ಲ ಮತ್ತೆ ಸ್ವಾಮಿ ಎಂದಿಗೂ ನಾನು ಪಾಪ ಕಾರ್ಯ ಮಾಡೋದಿಲ್ಲ, ನಾನು ಭಗವಂತ ನಾಮನ ಸ್ಮರಣೆ ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡಿ ಹೋಗ್ಬೋದು. ಅಂದ್ರೆ ಒಳ್ಳೆ ನಾವು. ಸ್ವಲ್ಪ ದಿನ ಆದ್ಮೇಲೆ ಗುರುಗಳು ಬಂದರು. ಈ ಶಿಷ್ಯ ನಾನು ಹೇಳ್ಕೋಬೇಕಲ್ಲ ಗುರು ಶಾಬಾಷ್ ಅಂತ ಹೇಳಿ, ಗುರುಗಳೇ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ವಿ. ಏನು ಮಾಡ್ತೀವಿ ಎಲ್ಲ ನೋಡಿ, ಈಗ ಒಬ್ಬ ಬೇಡ ಅವನನ್ನು ನೋಡಿ ಅವನ ಪಾಪಗಳಿಂದ ಅವನನ್ನು ಬಿಡಿಸಿದೆ, ಅವನಿಗೆ ಆ ಪಾಪದಿಂದ ಬಿಡುಗಡೆ ಆಗೋದಕ್ಕೆ ನೀನು 3 ಸಲ ರಾಮನಾಮ ಹೇಳು ಅಂತ ಹೇಳಿದೆ. ಅವನು ಹೇಳ್ದ. ಈಗ ಅವನು ವೈಷ್ಣವನಾಗ್ಬಿಟ್ಟಿದ್ದಾನೆ, ಒಳ್ಳೆನಾಗ್ಬಿಟ್ಟಿದ್ದಾನೆ. ಗುರುಗಳೇ ಎಷ್ಟು ಸಲ ಹೇಳಿದೆ ಪಾಪ? 3 ಸಲ ರಾಮನಾಮ ಹೇಳಿದೆ. ಅದೊಂದು ಸಿಟ್ಟು ಮಾಡ್ತಾನೆ, ಹೊಗಳೋದಿಲ್ಲ. ಮೂರ್ಖ ಶಿಷ್ಯ, ನಮ್ಮ
ಏನ್ ಅನ್ಕೊಂಡಿದ್ದೀನಿ ನೀನು ಭಗವಂತನ ನಾಮ? 3 ಸಲ ಹೇಳಿದ್ರೆ ಅವನು ಮಾಡಿದ ಘೋರ ಪಾಪ ಕರ್ಮಗಳೆಲ್ಲ ನಾಶ ಆಗಂತೇಳಿ ಭಗವಂತನ ರಾಮನಾಮಕ್ಕೆ ಅಪಚಾರ ಮಾಡಿದ್ದೀನಿ. ಕೇವಲ ಒಂದು ರಾಮನಾಮ ಅನಂತ ಜನ್ಮಗಳಿಂದ ಮಾಡಿದ ಪಾಪವೇ ಕರಗೋಗ್ಬಿಡ್ತದೆ, ಇಲ್ಲದೇ ಇಲ್ಲ. ಒಂದು ಸಲ ರಾಮನಾಮ, ನೀವು 3 ಸಲ ಅಂತ ಹೇಳಿದ್ದೆ, ಅಪಚಾರವನ್ನು ಮಾಡ್ತೀನಿ. ರಾಮನಾಮ, ಭಗವಂತನ ರಾಮನಾಮದ ಮಹಿಮೆಯ ಶಕ್ತಿ ನೀನು ಕುಂದಿಸ್ಬಿಟ್ಟೆ, ನೀನು ಅವೇಳನ ಮಾಡಿದ್ಯಾ. ಹೋಗು, ನೀನು ಸಹ ಮುಂದಿನ ಜನ್ಮದಲ್ಲಿ ಬೇಡನ ಮಾಡಿಕೊಳ್ಳುವಂತ ಶಾಪ. ಶಿಷ್ಯ ಅಂತ ಗುರುಗಳೇ, ಹೌದು ನಾನು ಉಪಚಾರ ಮಾಡಬೇಕು. ಭಗವಂತನ ರಾಮನಾಮದ ಮಹಿಮೆ ಗೊತ್ತಿಲ್ಲದೆ 3 ಸಲ ಹೇಳಿದ್ರೆ ಮಾತ್ರ ಪಾಪ ಹೋಗ್ತದೆ. ನಾನು ತಪ್ಪು ಮಾಡಿದ್ರು, ನಾನು ಉದ್ಧಾರ ಮಾಡಿದ್ದೆ ಕೇಳಿದಾಗ ಆಗುತ್ತೆ. ಯಾವ ರಾಮನಾಮದಿಂದ ನೀನು ರಾಮನಾಮಕ್ಕೆ ಅಪಚಾರವನ್ನು ಮಾಡಿದೆಯೋ, ಈ ನನ್ನ ಶಾಪಕ್ಕೆ ಗುರಿಯಾಗಿದೆಯೋ, ಸೊ ಈ ರಾಮನಾಮದಿಂದಲೇ ನೀನು ಮತ್ತೆ ಆ ಜನ್ಮದಲ್ಲಿ ನೀನು ಇದನ್ನ ಉದ್ಧಾರ ಮಾಡ್ತೀಯ ಅಂತ ಹೇಳಿ ಅವ್ರ ಗುರುಗಳು ಮತ್ತೆ ಅವನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಸೊ ಅದು ಹೇಳ್ತಾರೆ, ಅವನೇ ಮುಂದೆ ವಾಲ್ಮೀಕಿಯನ್ನು ಬೇಡನಾಗಿ. ಯಾರು? ವಾಲ್ಮೀಕಿ. ವಾಲ್ಮೀಕಿ ಖುಷಿಯಾಗಿದೆ ಹೇಗೆ? ರಾಮನಾಮದಿಂದ ಅಲ್ವಾ? ನಾನು ಉಪದೇಶ ಮಾಡೋದು ರಾಮ ಅಂತ ಹೇಳೋನು. ಸೊ ನಾರದರ ಉಪದೇಶದಂತೆ ಆ ಬೇಡ ರಾಮನಾಮವನ್ನು ಹೇಳಿದ್ದಕ್ಕೆ ಅವನು ಮಹರ್ಷಿಯಾದ. ಗುರುಗಳು ಹೇಳಿದ್ರು, ಯಾವ ರಾಮನಾಮಕ್ಕೆ ನೀನು ಅಪಚಾರ ಮಾಡಿದ್ಯೋ ಆ ರಾಮನಾಮನೇ ನಿನ್ನನ್ನ ಉದ್ಧಾರ ಮಾಡೋದು ಅಂತ ಹೇಳಿ. ಸೊ ಹೀಗೆ ಅವನು ಮುಂದಿನ ಜನ್ಮದಲ್ಲಿ ಬೇಡನಾಗಿ ಹೋಗ್ತಾನೆ. ಆ ಭಗವಂತನ ರಾಮನಾಮದಿಂದ ಅವನು ಮಹರ್ಷಿ ಪದವಿಗೆ ಮುಂದೆ ಆ ವಾಲ್ಮೀಕಿ ಆಶ್ರಮಕ್ಕೆ ಬಾಧೆ ಸೀತೆ ನೋಡಿದ್ರ ರಾಮನಾಮದಲ್ಲಿ ಇನ್ಮೇಲೆ ಉಪದೇಶ ಮಾಡ್ಬೇಕಾದ್ರೆ ಅರ್ಥ ಆಯ್ತಲ್ಲ? ನೀನು ಮಾಡಿದ ಪಾಪ ಹೋಗುತ್ತೆ. ಬರೀ ಹರೇ ಕೃಷ್ಣ ಮಹಾಮಂತ್ರ 14 ಸಲ 1 ಸಲ ಪೂರ್ತಿ ಹೇಳಿದ್ರೆ ಪಾಪ ಹೋಗ್ತಾ ಇರೋದು ಹೇಳ್ಬಾರ್ದು. ಬರೀ 1 ಸಲ ಕೃಷ್ಣ ಅಂದ್ರೆ ಸಾಕು. ಎಂತ ಜನ್ಮದಲ್ಲಿ ನಾವು ನೋಡಿ, 1 ಸಲ ಹರೇ ಕೃಷ್ಣ ಬರೀ ನಮ್ಮ ಬಾಯಲ್ಲಿ ಹರೇ ಕೃಷ್ಣ ಅಂದ್ರೆ ಸಾಕು. ಈ ಜನ್ಮದಲ್ಲ, ಅಂತ ಅನಂತ ಕೋಟಿ ಜನ್ಮಗಳು ಹೋಗ್ಬಿಡ್ತು. ನಮ್ಮ ಉದ್ದೇಶ ಪಾಪಗಳಿಂದ ಬಿಡುಗಡೆ, ಪಾಪದಿಂದ ಬಿಡುಗಡೆ ಒಂದು ಕ್ಷಣ 1 ಸಲ ರಾಮ ಅಂದ್ಕೊಂಡ್ರೆ ಮುಗೀತು. ಅದೇ ದೊಡ್ಡ ವಿಷಯನ ಮಾಡಿ ಅನಂತ ಜನ್ಮಗಳಿಂದ ಮಾಡಿದ ಪಾಪಗಳಿಂದ ಬಿಡುಗಡೆ ಆಗುವುದಕ್ಕೆ 1 ಕ್ಷಣ ಸಾಕು. ಪ್ರಭುಪಾದ ಹೇಳ್ತಾರೆ, ಎಷ್ಟು 1 ಮೂಮೆಂಟ್, ಒಂದು ಉದ್ಧಾರ ಆಗುತ್ತೆ ಭಗವಂತನ ನಾಮ. ಆದರೆ ನಮ್ಮ ಉದ್ದೇಶ ನಾವು ಹರೇ ಕೃಷ್ಣ ಮಂತ್ರ ಜಪ ಮಾಡುವುದು ಪಾಪಗಳಿಂದ ಬಿಡುಗಡೆ ಆಗ್ತಂತ ಅಲ್ಲ, ಭಗವಂತನ ಹತ್ರ ಹೋಗುವುದಕ್ಕೆ. ಅದು ಮೇನ್ ಉದ್ದೇಶ. ನಮ್ಮ ಉದ್ದೇಶ ಏನು? ನಾವು ಅವನ ಲೋಕಕ್ಕೆ ಹೋಗೋದೆ, ಭಗವಂತನ ವೈಕುಂಠಕ್ಕೆ ಹೋಗೋದೆ, ಮೋಕ್ಷವನ್ನು ಪಡೆಯೋದು. ಮೋಕ್ಷ ಅಂದ್ರೆ ಅವನ ಲೋಕಕ್ಕೆ ಹೋಗೋದಕ್ಕೋಸ್ಕರ ನಾವು ಭಗವಂತನ ನಾಮ ಸ್ಮರಣೆಯನ್ನು ನಾವು ಸೇವೆ ಮಾಡೋದು. ಅವನ ಹತ್ರ ಹೋಗಿ ಅವನ ಶಾಶ್ವತವಾಗಿ ಅವನ ಸೇವೆ ಮಾಡುವುದಕ್ಕೆ. ಪಾಪ ಹೋಗೋದಕ್ಕೆ ಮಾಡ್ಬೋದು, ಬಟ್ 1 ಸಲ ಕೃಷ್ಣ ಸಾಕು. ನೀವು 16 ರೌಂಡ್ ಮಾಡಿದ್ರೆ ನಾವು ಮಾಡಿದ ಪಾಪ ಹೋಗ್ತದೆ, ಅಪಚಾರ. ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಭಗವಂತನ ನಾಮ. ಹೇಳಿದ್ನಲ್ಲ, ಭಗವಂತನ ನಾಮ ಮುಂದಿಲ್ಲ ಪಾಪವೇ ಇಲ್ಲ ಅಂದಮೇಲೆ ನಾವು ಮಾಡಿದ ಪಾಪ ಸ್ವಲ್ಪ ಏನು. ಅದಕ್ಕೆ ಹರೇ ಕೃಷ್ಣ ಮಂತ್ರದ ಅಗತ್ಯವೇ ಇಲ್ಲ, ಪೂರ್ತಿ ಮಂತ್ರದ ಅಗತ್ಯವೇ. 1 ಸಲ ಮೊದಲ ಅಕ್ಷರ ರೇ ಸಾಕು, ಎಲ್ಲ ಪಾಪ ಹೋಗುತ್ತೆ. ನಮ್ಮ ಉದ್ದೇಶ ಕೃಷ್ಣನ ಪ್ರೇಮವನ್ನು ತಿಳಿಸಬೇಕು, ಅವನ ಕೃಪೆಯನ್ನು ಸಂಪಾದನೆ ಮಾಡಬೇಕು. ಇದೇ ನಮ್ಮ ಜೀವನದ ಸೊ ಯಾವುದೇ ಕಾರಣಕ್ಕೂ ನಾವು ಮಾಡಿದ ಪಾಪ ಹೋಗಿ ಅಂತ ಉದ್ದೇಶ ಇಟ್ಕೊಂಡು ಮಾಡೋದು ಒಳ್ಳೆಯದು. ಆದರೆ ಹೋಗ್ತದ, ಅದು ನಿಲ್ಲೋದಿಲ್ಲ. ಅದು ಸೂರ್ಯ ಉದಯ ಆಗಿದ್ರೆ ಕತ್ತು ನಿಲ್ಲುತ್ತಾ? ಹಾಗೆ ಯಾರ ಬಾಯಲ್ಲಿ ಭಗವಂತನ ನಾಮ ಬರ್ತದೆ ಪಾಪ ಓಡೋದು. ಅಜಮೇಲಿನ ಕಥೆ ಏನಂತೆ, ನಾರಾಯಣ ಅವನು 3 ಸಲ ನಾರಾಯಣ ಅಂದಷ್ಟೇ. ಆದ್ರೆ ಮೊದಲ ಸಲ ನಾರಾಯಣ ಯಮಧರ್ಮ ಹೇಳ್ತಾನೆ, ಅವನ ಬಾಯಿಂದ ನಾ ರ ಆ 4 ಅಕ್ಷರ ಇತ್ತಲ್ಲ, ಆ ನಾ ರ ಅನ್ನ ಬರುವಾಗ ಅವನ ಪಾಪ ಓಡು. ಯಾ ನ ಪಾಪ ಇದೆಯಲ್ಲ, ಕೇವಲ ಅವನ ಆ ನಾಮದ ನಾರಾಯಣ ಆ ನಾರ ಅಂತ ಬಂತಲ್ಲ, ಆಗಲೇ ಅವನ ಪಾಪ ಅದರಿಂದ ಮುಕ್ತನಾಗ್ಬಿಡ್ತಾನೆ.
ಅಂದ್ರೆ ಅಷ್ಟು ಪವರ್ಫುಲ್ ಅದು ಭಗವಂತನ ಆ ನಾಮದಲ್ಲಿ ಅರ್ಧ ಅಕ್ಷರ ಹೇಳಿದ್ರು ಸಹ ಪಾಪದಿಂದ ಬಿಡುಗಡೆ ಆಗುತ್ತೆ. ಸೊ ಹೀಗಿರ್ಬೇಕಾದ್ರೆ ನಾವು ಪ್ರತಿದಿನ ನಾನು ನಾಳೆ ಜಪ ಮಾಡ್ತೇನೆ, ಯಾರಾದ್ರೂ ಪಾಪ ಇರುತ್ತಾ? ಇರೋದೇ ಇಲ್ಲ. ನೀವು ಯಾವುದು ಬೇಕಾದ್ರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಇದಕ್ಕೆ ಗ್ಯಾರಂಟಿ ಕೊಡಬೇಕು. ನೀವು ಟಿವಿ ಅದೆಲ್ಲ ಸುಳ್ಳು, ಅದು ಗ್ಯಾರಂಟಿ ಈ ಗ್ಯಾರಂಟಿ ಇದು ಬರುತ್ತೆ. ಗ್ಯಾರಂಟಿ ಒಂದಕ್ಕೆ ಕೊಡಬೇಕಾಗಿರೋದು ಯಾವುದಕ್ಕೆ? ಭಗವಂತನ ನಾಮಕ್ಕೆ.